ನಾವು ಮನೆಯಲ್ಲಿ ಡೈಲಿ ಮಿಕ್ಸಿ ಜಾರ್ ಯೂಸ್ ಮಾಡುವಾಗ ಗಡಿಬಿಡಿಯಲ್ಲಿ ತೊಳೆದೆಲ್ಲ ಇಡ್ತೀವಿ ಅಲ್ವಾ, ಕರೆಕ್ಟಾಗಿ ಕ್ಲೀನ್ ಆಗಲ್ಲ ಕೆಲವು ಸರಿ. ಹಾಗೆಯೇ ಕೆಲವು ಸರಿ ಏನಾಗುತ್ತೆ, ತುಂಬ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಸೊ ಆ ಥರ ಸ್ಮೆಲ್ ಬರಬಾರ್ದು, ತುಂಬಾ ಕ್ಲೀನಾಗಿ ಇರಬೇಕು ಅಂತ ಹೇಳಿದರೆ ಇವತ್ತೊಂದು ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತೆ ಸಮಯದ ಉಳಿತಾಯ ಮಾಡೋಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡ್ಬೇಕಂತ ಹೇಳಿದ್ರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾರ್ಮಲ್ ಆಗಿ ನಾವು ಮಿಕ್ಸಿ ಜಾರಲ್ಲಿ ಏನಾದರೂ ಮಿಕ್ಸಿ ಎಲ್ಲ ಮಾಡಿದಾಗ ಕೆಲವು ಸರಿ ಇಲ್ಲೆಲ್ಲ ಸಿಕ್ಕಾಕೊಂಡಿರುತ್ತೆ ಅಲ್ವಾ. ನಾವು ಡೈಲಿ ಗಡಿಬಿಡಿಯಲ್ಲಿ ತೊಳೆದು ಬಿಡ್ತೀವಿ, ಆದರೆ ಕೂಡ ಅದು ಸಿಕ್ಕಾಕೊಂಡಿರೋದು ಫುಲ್ ಕ್ಲಿಯರ್ ಆಗಿ ಹೋಗಿರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಲವು ಸರಿ ಮಿಕ್ಸಿ ಮಾಡಿದಾಗ ಏನಾಗುತ್ತೆ, ತುಂಬ ಸ್ಮೆಲ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಮಿಕ್ಸಿ ಜಾರ್. ಆ ಸ್ಮೆಲ್ ಎಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಸೊ ಆ ಥರ ಇರುವಾಗ ನಾವು ಮಿಕ್ಸಿ ಜಾರನ್ನು ಯಾವ ಥರ ಕ್ಲೀನ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ. ಇದನ್ನು ಕ್ಲೀನ್ ಮಾಡೋದಕ್ಕೆ ಫಸ್ಟಿಗೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ಉಪ್ಪು. ನಾರ್ಮಲ್ ಆಗಿ ನೀವು ಉಪ್ಪನ್ನು ಯಾವುದೇ ರೀತಿಯ ಕ್ಲೀನಿಂಗಿಗೆಲ್ಲ ಬಳಸಬಹುದು, ತುಂಬಾ ಹೆಲ್ಪ್ ಆಗುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇರೋದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ. ಅಡುಗೆ ಸೋಡಾ ನಾರ್ಮಲ್ ಆಗಿ ಏನೇ ಸ್ಮೆಲ್ ಎಲ್ಲ ಬರ್ತಾ ಇರಲಿ ಅಥವಾ ಏನಾದರೂ ಕಲೆ ಎಲ್ಲ ಇದ್ದರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಅಡುಗೆ ಮನೆಯಲ್ಲಿ ಅಡುಗೆಗಿಂತ ಜಾಸ್ತಿ ಕ್ಲೀನಿಂಗಿಗೆ ಬಳಸಬಹುದು. ಇದರ ಜೊತೆಗೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು, ಒಂದು 30 ಸೆಕೆಂಡ್ಸ್ ಮಿಕ್ಸಿ ಮಾಡಬೇಕು. ನೀವು ಮಿಕ್ಸಿ ಮಾಡುವಾಗ 30 ಸೆಕೆಂಡ್ಸ್ ಕಂಟಿನ್ಯೂಸ್ ಮಾಡಬೇಕಂತ ಕೂಡ ಇಲ್ಲ, ಒಂದೆರಡು ಸರಿ ಆಫ್ ಮಾಡಿ ಕೂಡ ಆನ್ ಮಾಡ್ಕೊಳ್ಬಹುದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಎಲ್ಲ ಏನಾದರೂ ಸಿಕ್ಕಾಕೊಂಡಿದ್ರೆ ಎಲ್ಲ ಕೂಡ ಕ್ಲೀನ್ ಆಗುತ್ತೆ, ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿರೋದ್ರಿಂದ. ಹಾಗೆಯೇ ಸ್ಮೆಲ್ ಕೂಡ ಬರೋದಿಲ್ಲ. ಇದನ್ನು ಇವಾಗ ಈ ನೀರನ್ನು ಚೆಲ್ಬಿಟ್ಟು ನಾರ್ಮಲ್ ವಾಟ್ರಲ್ಲಿ, ಕ್ಲೀನ್ ಆಗಿರುವಂತಹ ನೀರಲ್ಲಿ ಮತ್ತೆ ಒಂದೆರಡು ಸರಿ ವಾಶ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಮಿಕ್ಸಿ ಜಾರ್ ತುಂಬಾ ಕ್ಲೀನ್ ಆಗಿರುತ್ತೆ, ಹಾಗೆ ಸ್ಮೆಲ್ ಕೂಡ ಬರೋದಿಲ್ಲ. ಡೈಲಿ ಮಾಡಬೇಕಂತ ಇಲ್ಲ, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಕೂಡ ನಾವು ಈ ಥರ ಮಾಡಿದರೆ ಸಾಕಾಗುತ್ತೆ. ಮಿಕ್ಸಿ ಜಾರ್ ತುಂಬಾ ಕ್ಲೀನ್ ಆಗೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.